Welcome back, SMS Kannadiga ಹಾಯ್ YouTube ಹಲೋ channel. ನಮಸ್ಕಾರ. ನಾನು ನಿಮ್ಮ ಪ್ರೀತಿ SMS ಕನ್ನಡಿಗ. ಟೈಮಿಂಗ್ಸ್ ಬಂದು 10:45 ಆಗಿದೆ. ಇವತ್ತು ಜೊಮೊಟೊ ಮಾಡುವ. ಜೊಮೊಟೊದಲ್ಲಿ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಯಾವ ಥರ ಜೊಮೊಟೊದಲ್ಲಿ ಆರ್ಡ್ರ್ ಕೊಡ್ತಾನೆ, ಇನ್ಸೆಂಟಿವ್ ಯಾವ ಥರ ಉಂಟು, ಆರ್ಡ್ರ್ ಯಾವ ಥರ ಪಿಕಪ್ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಇವತ್ತು ಜೊಮೊಟೊದಲ್ಲಿ. ಓಪನ್ ಮಾಡ್ಕೊಂಡು ಬುಕ್ಕಿಂಗ್ಸ್ ಅಂತ ಇರುತ್ತೆ. ಬುಕ್ಕಿಂಗ್ಸಲ್ಲಿ 11, 12 ಬುಕ್ಕಿಂಗ್ಸು ಅಂತ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. 11, 12, 3 ಗಂಟೆವರೆಗೂ ಲಾಗಿನ್ ಇರ್ತೀನಿ ನಾನು ಬುಕ್ ಮಾಡ್ಕೊಳ್ಳೋದು. ಬುಕ್ ಮಾಡಿಕೊಂಡು ಇಲ್ಲಿ ಆಫ್ಲೈನ್ ಅಂತ ಇರುತ್ತೆ, ಇಲ್ಲಿ ಆನ್ಲೈನ್ ಕೊಡಿ ಅಷ್ಟು. ಇವಾಗ ಆನ್ಲೈನಿಗೆ ಬಂತು, ನೋಡೋಣ ಆರ್ಡ್ರ್ ಎಲ್ಲಿ ಕೊಡ್ತಾನೆ ನೋಡೋಣ. ರೈನ್ ಸರ್ಜು ಉಂಟು ಇವತ್ತು 20-25 ರೂಪಾಯಿ ಅಲಸಿಗೆ ನೋಡ್ಬೋದು. 86 ರೂಪಾಯಿ ಆರ್ಡ್ರು ತೋರಿಸಿದ 8 ಕಿಲೋಮೀಟ್ರು. ಗೂಗಲ್ ಮ್ಯಾಪಲ್ಲಿ 7.8 ಕಿಲೋಮೀಟ್ರ್ ಇದೆ ಕಸ್ಟಮರ್ ಲೊಕೇಶನ್ನು. ಆರ್ಡ್ರ್ ಪಿಕಪ್ ಮಾಡಿ ಸಿಗ್ತೀನಿ ಗೈಸ್. 58ಕ್ಕೆ ಆರ್ಡ್ರ್ ಬಂದಿದೆ, 11 ಕಾಲಿಗೆ ಆರ್ಡ್ರ್ ಕೊಟ್ಟಿದ್ದಾನೆ. ಯಾವ ರೆಸ್ಟೋರೆಂಟಿಗೆ ಹೋದರೂ ಇದೊಂದು ಗೋಳು, ತುಂಬ ಲೇಟ್ ಮಾಡ್ತಾರೆ ಅಂತ ಹೇಳೋದಾರೆ. ಡೆಲಿವರಿ ಬಾಯ್ ಅಂದ್ರೆ ರೆಸ್ಪೆಕ್ಟೇ ಇಲ್ಲ, ಬೇಗ ಆರ್ಡ್ರ್ ಕೊಡೋದೇ ಇಲ್ಲ. ರೆಸ್ಟೋರೆಂಟ್ಗಳಲ್ಲಿ ಇದೊಂದು ಪ್ರಾಬ್ಲಮ್ಸ್, ಅದು ಜನಗಳಿಗೆ ಅರ್ಥ ಆಗಲ್ಲ. ಫೋನ್ ಮಾಡ್ತಿರ್ತಾರೆ, ಬೇಗ ಬನ್ನಿ ಬೇಗ ಬನ್ನಿ. ಈ ರೆಸ್ಟೋರೆಂಟ್ಗಳಲ್ಲಿ ಬೇಗ ಆರ್ಡ್ರ್ ರೆಡಿನೇ ಕೊಡೋಲ್ಲ, ರೆಡಿ ಕೊಟ್ಟರು ನಮಗೆ ಕೊಡೋದೇ ಇಲ್ಲ ಬೇಗ. ಒಂದು ರೆಸ್ಟೋರೆಂಟಲ್ಲಿ ಆರ್ಡ್ರ್ ರೆಡಿನೇ ಇರೋಲ್ಲ, ಆದರೂ ರೆಡಿ ಕೊಟ್ಟಿರ್ತಾರೆ. ಆ್ಯಪಲ್ಲಿ ತೋರಿಸ್ತಾ ಇದ್ದಾರೆ ಆರ್ಡ್ರ್ ರೆಡಿ ಅಂತ. ರೆಸ್ಟೋರೆಂಟಲ್ಲಿ ಹೋಗಿ ಕೇಳಿದರೆ ಆರ್ಡ್ರ್ ರೆಡಿನೇ ಇರೋಲ್ಲ. ಏನು ಹೇಳೋದು? ಬಸ್ಗೆಲ್ಲ ಒಂದು ಹೇಳೋದು, ಮಳೆಗಾಲ ಸ್ಟಾರ್ಟ್ ಆಯಿತು, ಹೆಲ್ಮೆಟ್ ಒಂದು, ರೈನ್ ಕೋಟು, ಪ್ಯಾಂಟ್ ಒಂದು ಕರೆಕ್ಟಾಗಿ ಇಟ್ಕೊಳ್ಳೋದು. ಮೊಬೈಲಿಗೆ ಒಂದು ಕರೆಕ್ಟಾಗಿ ರೈನ್ ಕವರ್ ಒಂದು, ಮಳೆಗೆ ರೈನ್ ಕವರ್ ಒಂದು ಇಟ್ಕೊಂಡಿರ್ತೀವಿ. ಮೊಬೈಲಿಗೆ ಹಾಕೊಳ್ಳಿ ಕವರ್. ಒಂದು ಕವರ್ ಹಾಕೊಂಡ್ರೆಲ್ಲ ಏನಾಗಲ್ಲ, ಮೊಬೈಲ್ ಪೂರ ಹಾಳಾಗೋಗುತ್ತೆ. 2 ಕವರ್ ಹಾಕೊಳ್ಳಿ ಮೊಬೈಲಿಗೆ. ನಾನು ಹೋದ ವರ್ಷ ಅದೇ ಥರ ಮಾಡಿದ್ದೆ ಮಳೆಗಾಲದಲ್ಲಿ. 2 ಕವರ್ ಹಾಕೊಂಡಿದ್ದಕ್ಕೆ ಮೊಬೈಲ್ ನಂದು ಬಜಾವ್ ಇದೆಲ್ಲ ಮೊಬೈಲ್ ಹೋಗೋದು. ಹೋದ ವರ್ಷ ಇವತ್ತು 715 ಇದೆ. ಮತ್ತು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಮತ್ತೆ ತೋರಿಸ್ತೀನಿ. ಸ್ವಿಗ್ಗಿಲ್ ಆದರೂ ಅಷ್ಟೇ, ಜೊಮೊಟೋದ್ರೂ ಅಷ್ಟೇ ಸೇಮ್ ಅರ್ನಿಂಗ್ಸ್ ಅಷ್ಟೇ ಆಗುತ್ತೆ, ಸೇಮ್ ಆಗೋದು. ಅಂದರೆ ಜೊಮ್ಯಾಟೋದಲ್ಲಾದರೆ ಸ್ವಲ್ಪ ಟಾರ್ಗೆಟ್ ಜಾಸ್ತಿ ಇರಬೇಕು. 32 ಆರ್ಡ್ರ್ ಕೊಟ್ಟಿದ್ದಾನೆ ಜೊಮ್ಯಾಟೋದಲ್ಲಿ, 715 ರೂಪಾಯಿ ಇನ್ಸೆಂಟಿವ್ ಇಟ್ಟಿದ್ದಾನೆ. 32 ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ, ಮಾಡ್ತಾರಂತೆ ಇಲ್ಲಿ ಸ್ವಲ್ಪ ಜನ. ನಮಗೆ ಆಗುತ್ತಲ್ಲೋ ಗೊತ್ತಿಲ್ಲ, ಟ್ರೈ ಮಾಡೋದು ನಾವಿವತ್ತು. ಜೊಮೊಟೊ ಯಾಕೆ ಮಾಡ್ತಿದ್ದೇನೆ ಅಂದರೆ, ಇವತ್ತು ಜೊಮೊಟೊ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು, ಅದಕ್ಕೆ ಜೊಮೊಟೊ ಮಾಡ್ತಾರೆ. ಜೊಮೊಟೊದಲ್ಲಾದರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾನೆ. ಸ್ವಿಗ್ಗಿಲಿ ನಂಗೆ ಕೊಡೋಲ್ಲ ಅವ್ನು ಕ್ಯಾಶ್ ಆನ್ ಡೆಲಿವರಿ. ನಂಗೆ 3-4 ವರ್ಷ ಆಯ್ತು ಸ್ವಿಗ್ಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವನು ಕ್ಯಾಶ್ ಆನ್ ಡೆಲಿವರಿ ಕೊಡಲೇ ಇಲ್ಲ ಇಲ್ಲಿವರೆಗೂ. 3-4 ವರ್ಷ ಆಯ್ತು ಕ್ಯಾಶ್ ಆನ್ ಡೆಲಿವರಿ ಒಂದು ಸಲನೂ ಕೊಡಲಿಲ್ಲ ನಂಗೆ ಅವನು. ಬೇರೆಯವ್ರಿಗೆಲ್ಲ ಕೊಡ್ತಾಯಿದ್ದೆ, ನನಗೆ ಕೊಡ್ತಾಯಿಲ್ಲ. ಈ ಸಿಗ್ನಲ್ ಹಾಕಿದ್ದಾರೆ ಇಲ್ಲಿ. ಈ ಸಿಗ್ನಲ್ ಬಂದು ಇದೊಂದು ಟ್ರಾಫಿಕ್. ಇಲ್ಲಿ ಮುಂಚೆ ಈ ಥರ ಟ್ರಾಫಿಕ್ ಆಗ್ತಾರೆ, ಸಿಗ್ನಲ್ ಹಾಕಿದ್ಮೇಲೆ ತುಂಬ ಟ್ರಾಫಿಕ್ ಇಲ್ಲಿ. ಹಾಯ್ ಗೈಸ್, ತೋರಿಸ್ಲಿಕ್ಕೆ ಹೋಗಲಿಲ್ಲ. ಒಂದು ಆರ್ಡ್ರ್ ಫಸ್ಟ್ನೇ ಆರ್ಡ್ರಿಂದ ಸೆಕೆಂಡ್ ತೋರಿಸಿದೆ, 2ನೇ ಆರ್ಡ್ರಲ್ಲಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಲಾಂಗ್ ಆರ್ಡ್ರ್ ಆಗ್ತಾಯಿತ್ತು. ಹಾಗಾಗಿ 9 ಟ್ರಿಪ್ ಆಗಿದೆ, 9 ಆರ್ಡ್ರ್ ಆಗಿದೆ. ಅರ್ನಿಂಗ್ಸ್ ಬಂದು 497 ಆಗಿದೆ. ಇದು 3 ಗಂಟೆ 25 ನಿಮಿಷ ಮಾಡಿದ್ದಕ್ಕೆ 497 ಆಗಿದೆ. ಮತ್ತೆ ಯಾವ್ದಾರು ಆರ್ಡ್ರ್ ಇದ್ದರೆ ಮತ್ತೆ ಸಿಗ್ತೀನಿ.
1155 23 ಆರ್ಡ್ರ್ 11 ಗೀಗ್ಸು 26 ಆರ್ಡ್ರ್ ಆಗಿದೆ 9 ಗೀಗ್ಸು ಇನ್ಸೆಂಟಿವ್ 358 ರೂಪಾಯಿ. ಇವತ್ತು ಇಷ್ಟೇ ಆಗಿದೆ ಗೈಸ್, 1500 ರೂಪಾಯಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದೆ, ಯಾರು ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.